ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ. ಫಸ್ಟ್ ಗ್ಯಾಸ್ ಹಚ್ಕ, ಆಮೇಲೆ ಅಡುಗೆ ಮಾಡೋದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚಿಕನ್ ಸಾಂಬಾರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಹಾಗೆ ನನ್ನ ತಂಗಿಗೂ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ಕೊ ಬರೋಣ. ನೋಡಿ ಗೈಸ್, ವಾಶ್ ಮಾಡ್ಕೊಂಡಿರೋ ಚಿಕನ್ನು, ಹಾಗೆ 3 ಆನಿಯನ್ನು, ಮತ್ತು 2 ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಸಿಮೆಣಸು, ಇದಿಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ತುರಿದಿರೋ ಕಾಯಿ, ಮತ್ತು ಅರಿಶಿನ, ಮತ್ತು ಇಷ್ಟು ಐಟಮ್ಸ್ ನೋಡಿ. ಚಿಕನ್ಗೆ 1.5 ಸ್ಪೂನು ಉಪ್ಪು ಹಾಕ್ಕೊಂಡಿರ್ತೀನಿ ನಾನು. ನೀವು ಎಷ್ಟು ಬೇಕು ಅಂತ ಹೇಳಿ ಹಾಕ್ಕೊಳ್ಳಿ, ಆಯಿತಾ? ನಿಮ್ಗೆ ಗೊತ್ತಾಗತ್ತೆ ಅದು. ಇದಕ್ಕೆ ಅರಿಶಿನನೂ ಹಾಕ್ಕೊಂಡಿರ್ತೀನಿ, ಸ್ವಲ್ಪ ಇಷ್ಟು ಹಾಕ್ಕೊಂಡಿರ್ತೀನಿ. ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವಾ, ನೀವು ಮನೇಲೆ ಮಾಡ್ಕೊಂಡಿದ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ, ಆಯ್ತಾ? ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ. ಇವಾಗ ಒಂದು 10 ಮಿನಿಟ್ಸ್ ಹಂಗೆ ಬಿಟ್ಟಿಡೋಣ, ಕ್ಲೋಸ್ ಮಾಡ್ಕೊಂಡು. ಓಕೆನಾ? ಅಡುಗೆ ಮಾಡ್ತಾ ಹಸುವಾಗೋಯ್ತು ಗೈಸ್. ನೋಡಿ, ಅಣ್ಣ ಪೇರ್ಲೆಕಾಯಿ ಕಟ್ ಮಾಡ್ತಿದ್ದಾನೆ. ಫಸ್ಟ್ ಗ್ಯಾಸ್ ಹಚ್ಕ, ಆಮೇಲೆ ಅಡುಗೆ ಮಾಡೋದು. ಅದೆಲ್ಲ ಗೊತ್ತು. ಈಗ ಸ್ವಲ್ಪ ಇದೆಲ್ಲ ಡ್ರೈ ಆಯ್ತದಲ್ಲ ಪಾತ್ರ, ಆವಾಗ ಒಂದು ಸ್ವಲ್ಪ ಆಯಿಲ್ ಹಾಕಬೇಕು. ನೋಡು ಎಷ್ಟು ಹಾಕ್ಬೇಕಂತ ಹೇಳ್ತೆ, ಸ್ಟಾಪ್ ಮಾಡು ಅವಾಗ. ಸಾಕು. ಈಗ ಸ್ವಲ್ಪ ಆಯಿಲ್ ಬಿಸಿ ಆದ್ಮೇಲೆ ಆನಿಯನ್ ಹಾಕ. ಹೌದಾ? ಹಂಗೆ ಹಸಿಮೆಣಸು ಹಾಕಬೇಡಿ, ಈಗ ತೊಂದರೆ. ಇದನ್ನ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊ. ಇದಿಷ್ಟು ಐಟಮ್ಸ್ ಇತ್ತಲ್ವ ಫಸ್ಟ್ ತೋರಿಸಿದ್ದು, ಇದನ್ನ ಫ್ರೈ ಮಾಡಿ ಇಟ್ಕೊಳ್ಳಿ, ಆಯ್ತಾ? ಇವಾಗ ಟೊಮೆಟೊ ಹಾಕು. ಇಷ್ಟು ಫ್ರೈ ಆದ ನಂತರ ಸ್ವಲ್ಪನೇ ಎತ್ತಿಟ್ಕೋಬೇಕು. ಏನಕ್ಕೆ ಹೇಳು, ಈ ಮಿಕ್ಸಿ ಜಾರ್ಗೆ ನೀವು ಮಸಾಲೆಗೆ ಹಾಕೋಬೇಕು. ಫ್ರೈ ಮಾಡ್ಕೊಂಡಿದ್ಯಲ್ಲ ಯಾವ್ದು ಹೇಳು, ಮೆಣಸು ಮತ್ತೆ ಜೀರಿಗೆ ಎಲ್ಲ ಅದ್ರ ಜೊತೆನೂ ಹಾಕ್ಬೇಕು. ಸಾಕು, ಅಷ್ಟೇ ಸಾಕು. ಇಷ್ಟು ಎತ್ತಿಟ್ಕೊಂಡ್ರೆ ಆಯ್ತು. ಮಿಕ್ಸಿ ಜಾರ್ಗೆ ಹಾಕಕ್ಕೆ ಸಪ್ರೇಟ್ ಆಗಿ ಉಳ್ದಿರೋದು ಇದ್ರಲ್ಲೇ ಅಲ್ಲಿ. ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡು. ಕರೆಕ್ಟಾಗಿ ಮಿಕ್ಸ್ ಮಾಡಾಗಿದೆಯಲ್ಲ ಈಗ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡು ಒಂದು 10 ಮಿನಿಟ್ಸ್. ಇವಾಗ ನೀ ತಗೊಂಡಿದ್ಯಲ್ಲ 1 ಕಾಯಿ ತುರಿದಿರೋ ತಗೊಂಡಿದ್ಯಲ್ಲ, ಅದರಿಂದ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕು. ಅಷ್ಟು ಹಾಕು, ಸಾಕು. ಹೀಗೆ ಫ್ರೈ ಮಾಡ್ಕೊಂಡಿದ್ಯಲ್ಲ, ಇದು ಫ್ರೈ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಾಕು ಮಿಕ್ಸಿ ಜಾರ್ಗೆ. ಇದಿಷ್ಟ ಆದ ನಂತರ ಇದಕ್ಕೆ ಮೆಣಸು ಜೀರಿಗೆ ಅದೆಲ್ಲ ಫ್ರೈ ಮಾಡ್ಕೊಂಡಿರ್ತೀಯಲ್ಲ, ಅದನ್ನ ಮಿಕ್ಸಿ ಜಾರ್ಗೆ ಹಾಕು. ಮತ್ತೆ ಇದಕ್ಕೆ ಹಾಗೆ ಸ್ವಲ್ಪ ನೀರು ಹಾಕೋಬಿಡೋಣ. ಸಾಕು. ರುಬ್ಕೊಂಡಿರೋ ಮಸಾಲೆ ರೆಡಿ ಆಗಿದೆ ನೋಡಿ. ಇವಾಗ ಕಾಯಿ ಹಾಲು ಮಾಡ್ಕೋಬೇಕಲ್ಲ, ಇದನ್ನ ತೆಗೆದು ಮಿಕ್ಸಿಗೆ ಹಾಕು. ಎಷ್ಟು ಕಾಯಿ ಇದೆ ಅಷ್ಟನ್ನು. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಬಿಡೋಣ. ಈಗ 10 ನಿಮಿಷ ಆಗಿದೆ. ಇವಾಗ ತೆಗ್ದು ನೋಡೋಣ ಬೆಂದಿದೆ ಇಲ್ವಾ ಅಂತ. ನೋಡಿ, ಸ್ವಲ್ಪ ಚಿಕನ್ ಬೆಂದಿದೆ, ಆಯ್ತಾ? ಇವಾಗ ಇನ್ನೊಂದ್ಸಲ ಮಿಕ್ಸ್ ಮಾಡು. ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಮಿನಿಟ್ಸ್ ಹಂಗೆ ಬಿಟ್ಟಿಟ್ಬಿಡು. ಬಿಟ್ಟಿಡು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಹೊತ್ತು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಡೋಣ. ಪೀಸ್ ಎಲ್ಲ ಸ್ವಲ್ಪ ವೈಟ್ ಆಗಿದೆಯಲ್ಲ, ಅವಾಗ ಬೆಂದಿದೆ ಅಂತ. ನೋಡಿ, ಕಾಯಿ ಹಾಲಿಗೆ ಕಾಯಿನ ರುಬ್ಕೊಂಡು ಹಾಕಿದೆ. ಇವಾಗ ಈ ಪಾತ್ರೆಗೆ
ಒಂದು ಕರ್ಚೀಪ್ ಹಾಕೋಬೇಕು. ಕರ್ಚೀಪ್ ಹಾಕೊಂಡು ನೋಡಿ, ಈ ರೀತಿ ಕರ್ಚೀಪ್ ಹಾಕೋಬೇಕು. ಕರ್ಚೀಪ್ ಹಾಕೊಂಡು ಇದ್ರ ಮೇಲೆ ನೀವು ಕಾಯಿನ ರುಬ್ಕೊಂಡಿರ್ತೀರಲ್ಲ, ಆ ಕಾಯಿನ ಇದ್ರ ಮೇಲೆ ಹಾಕೊಳ್ಳಿ. ಇವಾಗ ಅದನ್ನ ಫುಲ್ ಕರೆಕ್ಟಾಗಿ ಹಿಂಡ್ಕೋಬೇಕು. ನೋಡಿ, ಕಾಯಿ ಹಾಲು ತಕ್ಕೊಂಡಿರೋದು ಹಿಂಗ್ ಬಂದಿದೆ. ಚಿಕನ್ ಕರೆಕ್ಟಾಗಿ ಬೆಂದಿದೆ. ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕೊಂಡು ಹಂಗೆ ಮತ್ತೆ ಇದೇ ಪಾತ್ರೆಗೆ ಹಾಕೊಳ್ಳಿ. ಆಮೇಲೆ ಈಗ ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇವಾಗ ಚಿಕನ್ ಸಾಂಬಾರ್ ಸ್ವಲ್ಪ ಕುದಿ ಬಂದಿದೆಯಲ್ಲ, ಅದಕ್ಕೆ ನಾವು ಕಾಯಿ ಹಾಲು ಮಾಡ್ಕೊಂಡಿದಿಲ್ವಾ, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಚಂದ ಮಿಕ್ಸ್ ಮಾಡ್ಕೊಳ್ಳುವ. ಇದಾದ ನಂತರ ಚಿಕನ್ ಮಸಾಲ, ಗರಂ ಮಸಾಲ ಹಾಗೆ ಆ್ಯಡ್ ಮಾಡ್ಕೊಬಿಡೋಣ ಸ್ವಲ್ಪ. ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹಾಕಿ. ಗರಂ ಮಸಾಲನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ. ಇವಾಗ ಸ್ವಲ್ಪ ಕರೆಕ್ಟಾಗಿ ಕುದಿ ಬರಲಿ. ಈಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಾಂಬಾರು ಇನ್ನೂ ಸ್ವಲ್ಪ ತೆಳುಬೇಕಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕೋಬೇಕು. ಹಂಗೇನೆ ಉಪ್ಪು ಎಲ್ಲ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು ನೀವು. ನೋಡಿ, ಚಂದ ಕುದಿ ಬರ್ತಿದೆಯಲ್ವಾ. ಇಷ್ಟ ಆದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಇಟ್ಬಿಡೋದಷ್ಟೇ. ಚಿಕನ್ ಸಾಂಬಾರು ರೆಡಿ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮುಚ್ಚಿಟ್ಬಿಡೋಣ ಒಂದು 10 ನಿಮಿಷ. ಅದಾದ ನಂತರ ಊಟಕ್ಕೆ ರೆಡಿ. ನೋಡಿ, ಚಿಕನ್ ಸಾಂಬಾರು ಮತ್ತು ವಡೆ ನಮ್ಮ ಕಡೆ ಫುಲ್ ಫೇಮಸ್ ಇದು.